ಸ್ವಾಗತ. ನಮ್ಮ ದಿನನಿತ್ಯದ ಕೆಲ್ಸದಲ್ಲಿ ಅದು ಎಷ್ಟೇ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ, ಅದಕ್ಕೊಂದು ಅರ್ಥ ಕಂಡುಕೊಳ್ಳೋದು ಹೇಗೆ? ಇದು ಎಲ್ರಿಗೂ ಬರೋ ಪ್ರಶ್ನೆ ಅನ್ಸುತ್ತೆ. ಇವತ್ತು ನಾವು ಒಂದು ಯೂಟ್ಯೂಬ್ ವಿಡಿಯೋ ಹೌ ಟು ಬಿಲ್ಡ್ ಅ ಮೀನಿಂಗ್ಫುಲ್ ಲೈಫ್ ಅಂತ ಅದರಲ್ಲಿ ಬರೋ ಒಂದು ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಅದೊಂದು ಸಣ್ಣ ಕತೆ ಆದರೂ ತುಂಬ ಏನೇಳೋದು ಪರಿಣಾಮಕಾರಿ. ಖಂಡಿತ. ಇದರಲ್ಲಿ ದೃಷ್ಟಿಕೋನದ ಶಕ್ತಿ ಎಂಥದ್ದು ಅಂತ ತೋರಿಸುತ್ತೆ ಅಲ್ವಾ? ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಬರೀ ಕಥೆ ಹೇಳೋದಲ್ಲ, ಅದರ ಹಿಂದಿರೋ ಆಳವಾದ ಸಂದೇಶ ಏನು ಅಂತ ತಿಳಿಯೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಆ ಕಥೆಯಲ್ಲಿ ಒಬ್ಬ ಪ್ರಯಾಣಿಕ ಹೋಗ್ತಾ ಇರ್ತಾನೆ. ಅವನು 3 ಕಲ್ಲುಕುಟ್ಟಿಗರನ್ನ ಭೇಟಿ ಮಾಡ್ತಾನೆ. ಮೊದಲನೇ ವ್ಯಕ್ತಿ, ಅವನ ಅನುಭವ ಹೇಗಿತ್ತು? ಆ ಮೊದಲನೇ ವ್ಯಕ್ತಿ ಅವನು ನೋಡಕ್ಕೆ ತುಂಬಾ ಸುಸ್ತಾದಂಗೆ ಕಾಣ್ತಾ ಇದ್ದ. ಅವನತ್ರ ಹೋಗಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವನೊಂಥರ ನಿರುತ್ಸಾಹದಿಂದ, ಕಾಣ್ತಾ ಇರುವ ಕಲ್ಲು ಒಂದರ ಮೇಲೊಂದು ಇಡ್ತಾ ಇದ್ದೀನಿ ಅಂದ. ಓ, ಅವನಿಗೆ ಅದು ಬರೀ ಒಂದು ಕಷ್ಟದ ಕೆಲ್ಸ, ಬೇಜಾರ್ನ ಕೆಲ್ಸ, ದುಡ್ಡುಗೋಸ್ಕರ ಮಾಡ್ಲೇಬೇಕು ಅನ್ನೋ ತರ. ದಿನ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದ ಅನ್ಸುತ್ತೆ. ಹೌದು, ಸೂರ್ಯನ ಬಿಸಿಲಲ್ಲಿ ಕಷ್ಟಪಟ್ಟು ಏನೋ ಸ್ವಲ್ಪ ಹಣ ಬರುತ್ತೆ ಅಷ್ಟೇ. ಅವನ ಗಮನ ಎಲ್ಲ ಆ ಕ್ಷಣದ ಕಷ್ಟದ ಮೇಲೇನೇ ಇತ್ತು. ಅಂದ್ರೆ ಅವನಿಗೆ ಆ ದೊಡ್ಡ ಚಿತ್ರಣ, ಆ ಪರ್ಪಸ್ ಅಂತಾರಲ್ಲ, ಅದು ಕಾಣ್ತಾನೆ ಇರ್ಲಿಲ್ಲ. ಖಂಡಿತ ಇಲ್ಲ. ಆದ್ರೆ ಆ ಎರಡನೇ ವ್ಯಕ್ತಿ ಹತ್ರ ಹೋದಾಗ ಅಲ್ಲೇ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಅಲ್ವಾ? ಹೌದು, ನಿಜ. ಎರಡನೇ ವ್ಯಕ್ತಿನೂ ಅದೇ ಕೆಲ್ಸನೇ ಮಾಡ್ತಾ ಇದ್ದಿದ್ದು. ಆದ್ರೆ ಅವನಲ್ಲೇ ಸ್ವಲ್ಪ, ಹೇಗ್ ಹೇಳಿ, ಒಂದು ಹೆಮ್ಮೆ ಇತ್ತು. ಅವನನ್ನ ಕೇಳಿದಾಗ ಅವನು, ನಾನು ಒಂದು ಗೋಡೆ ಕಟ್ತಾ ಇದ್ದೀನಿ ಅಂತ ಹೇಳಿದ. ಅವನಿಗೆ ಅದು ಬರೀ ಕಲ್ಲು ಜೋಡಿಸೋದಾಗಿರಲಿಲ್ಲ. ಓಕೆ. ತಾನು ಒಂದು ರಚನೆಯ ಭಾಗವನ್ನ ಮಾಡ್ತಾ ಇದ್ದೀನಿ, ಇದು ಒಂದು ಒಳ್ಳೆ ಕೆಲ್ಸ, ಪ್ರಾಮಾಣಿಕ ದುಡಿಮೆ, ಇದರಿಂದ ನನ್ನ ಸಂಸಾರ ನಡೀತಿದೆ ಅನ್ನೋ ಒಂದು ಭಾವನೆ ಇತ್ತು. ಅಂದ್ರೆ ಆ ಇಟ್ಟಿಗೆಯನ್ನ ದಾಟಿ ಗೋಡೆಯನ್ನ ನೋಡ್ತಾ ಇದ್ದ. ಸರಿ. ಇದು ನಮ್ಮನ್ನ 3ನೇ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕತೆಗೆ ಒಂದು ಒಳ್ಳೆ ತಿರುವು ಸಿಗುತ್ತೆ ಅಲ್ವಾ? ಅವನ ಉತ್ತರ ಪೂರ್ತಿ ಬೇರೆನೇ ಇತ್ತು. ಹೌದು, ಅದ್ ನಿಜಕ್ಕೂ ಗಮನಿಸ್ಬೇಕಾದ್ದು. ಆ 3ನೇ ವ್ಯಕ್ತಿ ಇದ್ದಾನಲ್ಲ, ಅವನು ತುಂಬಾನೇ ಉತ್ಸಾಹದಿಂದ, ಆಕ್ಚುಲಿ ಒಂದು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದ. ಹೌದಾ? ಪ್ರಯಾಣಿಕ ಕೇಳಿದಾಗ ಅವನ ಕಂಗಲ್ಲೊಂದು ಹೊಳಪಿತ್ತು. ಅವನು ಹೇಳಿದ್ದು, ನಾನು ಒಂದು ಭವ್ಯವಾದ ಕೆಥೆಡ್ರಲ್ ಕಟ್ತಾ ಇದ್ದೀನಿ ಅಂತ. ವಾವ್! ಕೆಥೀಡ್ರಲ್ ಅಂದ್ರೆ ದೇವಸ್ಥಾನ ಅಥವಾ ದೊಡ್ಡ ಚರ್ಚ್? ಹೌದು, ಒಂದು ದೊಡ್ಡ ಪವಿತ್ರವಾದ ಕಟ್ಟಡ. ಅವನು ಬರೀ ಕಲ್ಲು ಅಥವಾ ಗೋಡೆ ನೋಡ್ತಿರ್ಲಿಲ್ಲ. ಎಷ್ಟೋ ತಲೆಮಾರುಗಳ ಕಾಲ ನಿಲ್ಲುವ, ಜನರಿಗೆ ಶಾಂತಿ, ಸ್ಫೂರ್ತಿ ಕೊಡುವ ಒಂದು ದೊಡ್ಡ ಯೋಜನೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ನಂಬಿದ್ದ. ತನ್ನ ಕೆಲ್ಸಕ್ಕೆ ಒಂದು ದೊಡ್ಡ ಅರ್ಥ ಇದೆ ಅನ್ಕೊಂಡಿದ್ದ. ಒಂದೇ ಕೆಲ್ಸ, ಒಂದೇ ಜಾಗ, ಆದ್ರೆ 3 ಜನಕ್ಕೆ 3 ತರಹದ ಅನುಭವ. ಅಂದ್ರೆ ನಾವು ಮಾಡೋ ಕೆಲ್ಸಕ್ಕಿಂತ ಹೆಚ್ಚಾಗಿ ಅದನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದೇ ಮುಖ್ಯನಾ? ಇದರ ಸಾರಾಂಶ ಏನು ಅಂತೀರಿ? ನಿಖರವಾಗಿ ನೀವು ಹೇಳಿದ್ದು ಸರಿ. ಇಲ್ಲಿ ಮುಖ್ಯವಾದ ಅಂಶ ನಮ್ಮ ದೃಷ್ಟಿಕೋನ. ಅದು ನಮ್ಮ ಅನುಭವವನ್ನ ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ. ನೋಡಿ, ಕೆಲ್ಸ ಒಂದೇ, ಆದ್ರೆ ಮೊದಲನೇ ಅವನಿಗೆ ಅದು ಶಿಕ್ಷೆ ತರ ಇತ್ತು. ಆಯ್ಕೆ ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗತ್ತೆ. ಆ ದೊಡ್ಡ ಕೆಥೀಡ್ರಲ್ ಅನ್ನೋ ಉದ್ದೇಶ ಕಂಡುಕೊಂಡಾಗ ಸಣ್ಣ ಕೆಲ್ಸ ಕೂಡ ತೃಪ್ತಿ ಕೊಡಬಹುದು ಅಲ್ವಾ? ಖಂಡಿತವಾಗಿಯೂ. ಕಷ್ಟದ ಕೆಲ್ಸದಲ್ಲೂ ಒಂದು ಅರ್ಥ ಸಿಗುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠ ಏನು? ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅದು ಎಷ್ಟೇ ಸಣ್ಣದಿರ್ಲಿ, ಬರೀ ಇಟ್ಟಿಗೆಯನ್ನ ನೋಡೋ ಬದಲು ಅದರ ಹಿಂದಿರೋ ಆ ಕೆಥೀಡ್ರಲ್ ಅನ್ನ ಗುರ್ತಿಸೋಕೆ ಪ್ರಯತ್ನ ಪಡಬೇಕು. ಹೌದು, ಆ ದೊಡ್ಡ ಚಿತ್ರಣವನ್ನ ಮನಸ್ಸಲ್ಲಿಟ್ಕೋಬೇಕು. ಅದನ್ನ ಮಾಡಿದ್ರೆ ಕೆಲಸದ ಅನುಭವವೇ ಬದಲಾಗುತ್ತೆ. ನಿಜ. ಮತ್ತು ಇದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ರೆ, ಈ ತತ್ವ ಬರೀ ಕಟ್ಟಡ ಕಟ್ಟೋರಿಗೆ ಮಾತ್ರ ಅಲ್ಲ, ಯಾವುದೇ ಕೆಲಸಕ್ಕೆ, ಆಫೀಸ್ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಕಲಿಕೆ ಇರ್ಬೋದು, ಎಲ್ಲದಕ್ಕೂ ಇದು ಅನ್ವಯಿಸುತ್ತಲ್ವಾ? ಹೌದು. ನಾವು ಮಾಡೋ ಕೆಲಸಗಳ ಹಿಂದಿರೋ ಯಾಕೆ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳೋಕೆ ಇದು ಪ್ರೇರಣೆ ಕೊಡುತ್ತೆ. ಅದರ ದೊಡ್ಡ ಪರಿಣಾಮ ಏನು ಅಂತ ಯೋಚಿಸೋಕೆ ಸಹಾಯ ಮಾಡುತ್ತೆ. ಕೆಲವೊಮ್ಮೆ ಆ ಕೆಥೀಡ್ರಲ್ ನಮಗೆ ಕಾಣಿಸದೇ ಇರಬಹುದು, ನಾವೇ ಅದನ್ನ ಕಲ್ಪನೆ ಮಾಡ್ಕೋಬೇಕು, ಅಥವಾ ನಾವೇ ಅದನ್ನ ನಮ್ಮ ಮನಸ್ಸಿನಲ್ಲಿ ನಿರ್ಮಿಸಬೇಕು. ಇದು ಬಹಳ ಮುಖ್ಯವಾದ ಮಾತು. ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ಪ್ರಶ್ನೆ ಕೇಳೋಣವೇ? ಖಂಡಿತ. ಆ 3ನೇ ಕಲ್ಲುಕುಟಿಗನ ತರಹ ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಕೆಲಸಗಳಲ್ಲಿ ನಮ್ಮದೇ ಆದ ಕೆಥೀಡ್ರಲ್ ಅನ್ನ, ಆ ದೊಡ್ಡ ಉದ್ದೇಶವನ್ನ ನಾವ್ ಹೇಗೆ ಕಂಡುಹಿಡಿಬಹುದು, ಅಥವಾ ಹೇಗೆ ಅದನ್ನ ನಾವೇ ಸೃಷ್ಟಿ ಮಾಡ್ಕೋಬಹುದು? ಇದು ನಿಜಕ್ಕೂ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಆಳವಾಗಿ ಯೋಚಿಸಬೇಕಾದ ವಿಷಯ.